ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಓವರ್ ಹೆಡ್ ಟ್ಯಾಂಕ್ ಸೆಂಟ್ರಿಂಗ್ ಕುಸಿತ, ಮೇಲಿಂದ ಬಿದ್ದ ಕಾರ್ಮಿಕರಿಬ್ಬರ ಸಾವು, ಮೂವರ ಸ್ಥಿತಿ ಗಂಭೀರ. ಇನ್ನು ವಿದ್ಯುತ್ ಆಗುತ್ತೆ ಕಸ, ಖಾಸಗಿ ಕಂಪನಿಗೆ ಸಿಕ್ತು ಅವಕಾಶ, ಬಿಬಿಎಂಪಿ ನಿರ್ಧಾರಕ್ಕೆ ವಿಪಕ್ಷಗಳ ಆಕ್ರೋಶ. ಮನೆಯವರ ಕಾಟ ತಾಳದೆ ಮಗು ಕಳ್ಳತನ, ಶಿಶು ಕದ್ದಿದ್ದ ಮಹಿಳೆಯ ಬಂಧನ, ಮಗು ಸಿಕ್ಕ ಪೋಷಕರಿಗೆ ಸಮಾಧಾನ. ರೆಡಿಯಾಗಿದೆ ಸೂಪರ್ ಕ್ರೀಡಾಂಗಣ, ಸುರೇಶ್ ಕಲೆಗೆ ಸಚಿನ್ ಗುಣಗಾನ, ಮುಂಬೈಗೆ ಕಳುಹಿಸಲು ಸಿಕ್ಕಿದೆ ನೆರವಿನ ಹಣ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ನಗೆಯ ಅಲೆಯಲ್ಲಿ ತೇಲಾಡಿಸಿದ ನಂದೀಶ, ಕಚಗುಳಿ ಇಟ್ಟವು ಕಾಮಿಡಿ ಪಂಚ್, ಸಾಂಗ್ಸ್ ಫ್ಯಾಮಿಲಿ ಪ್ಯಾಕ್ಗೆ ಪ್ರೇಕ್ಷಕ ಫುಲ್ ಖುಷ್. ಕಾರ್ಮಿಕರ ಜೀವನನೇ ಹಾಗೆ, ಯಾವಾಗ ಏನಾಗುತ್ತೋ ಹೇಳೋದು ಕಷ್ಟ. ಇವತ್ತು ನಡೆದದ್ದು ಕೂಡ ಅದೇ. ಆನೆಪಾಳ್ಯದಲ್ಲಿ ನಡೀತಿದ್ದ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ವೇಳೆ ಸೆಂಟ್ರಿಂಗ್ ಕುಸಿದು ಕಾರ್ಮಿಕರಿಬ್ಬರು ಮೃತಪಟ್ಟಿದ್ದಾರೆ. ಆನೆಪಾಳ್ಯದ ಸಿಎಂಪಿ ಮಿಲಿಟರಿ ಕ್ಯಾಂಪಸ್ನಲ್ಲಿ ಇವತ್ತು ಮಧ್ಯಾಹ್ನ ನಡೀಬಾರದ್ದು ನಡೆದು ಹೋಯಿತು. ನಿರ್ಮಾಣ ಹಂತದ ನೀರಿನ ಟ್ಯಾಂಕ್ನ ಸೆಂಟ್ರಿಂಗ್ ದಿಢೀರ್ ಅಂತ ಕುಸಿದು ಬಿಡ್ತು. ಇದರಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಬಿಹಾರ ಮೂಲದ ಪ್ರೇಮ್ ಹಾಗೂ ಆಂಧ್ರ ಮೂಲದ ತಿಪ್ಪಯ್ಯ ಅವಶೇಷಗಳಡಿ ಸಿಲುಕಿ ಸಾವನ್ನಪ್ಪಿದ್ರು. ಸೆಂಟ್ರಿಂಗ್ ಕೂರಿಸ್ತಾ ಇದ್ರು, ಮೇಲಿಂದ ಸಿಮೆಂಟ್ ಫಿಲ್ ಮಾಡ್ತಾ ಇದ್ರು. ಸಡನ್ ಆಗಿ ಅದು ಹೀಗೆ ಕುಂತ್ಕೊಂಡ್ಬಿಡ್ತು ಕೆಳಗೆ. ಟೋಟಲ್ 6 ಜನ ಇದ್ರು. 6 ಜನದಲ್ಲಿ ಇಬ್ಬರು ಎಸ್ಕೇಪ್ ಆಗಿದ್ದಾರೆ, ಮಿಕ್ಕಿದ್ರೆ ಅದು ಡೌಟಲ್ಲಿದ್ದಾರೆ ಸರ್. ಕೆಳಗಡೆ ಸೆಂಟ್ರಿಂಗ್ ಇದೆಯಲ್ಲ, ಅದು ಕುಸ್ತಿ ಬಿದ್ದಿರೋದು. ಕುಸ್ತಿದಿಂದ 4 ಜನ 5 ಜನನೂ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಕೆಳಗಡೆ ಹೋಗಿ 4 ಜನ ಕೈಕಾಲು ಮುಟ್ಕೊಂಡಿದ್ದಾರೆ, ಒಬ್ಬ ಡೆಡ್ ಆಗಿದ್ದಾರೆ. ಅಗ್ನಿಶಾಮಕ ದಳ ಅವಶೇಷಗಳಡಿ ಸಿಲುಕಿದ್ದ 5 ಕಾರ್ಮಿಕರನ್ನ ರಕ್ಷಿಸಿದ್ರು. ಅದರಲ್ಲಿ 3 ಸ್ಥಿತಿ ಚಿಂತಾಜನಕವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಆಯುಕ್ತರು ಸ್ಥಳ ಪರಿಶೀಲನೆ ನಡೆಸಿದರು. ಟ್ಯಾಂಕ್ನಲ್ಲಿ ಕೊನೆ ಹಂತದಲ್ಲಿ ಅವರು ಕಾಂಕ್ರೀಟ್ ಹಾಕಬೇಕಾದ್ರೆ ಕಾಂಕ್ರೀಟ್ ಸಮೇತ ಮತ್ತು ಐರನ್ ರಾಡ್ ಸಮೇತ ಎಲ್ಲ ಕೆಳಗೆ ಕುಸಿದು ಬಿದ್ದಿದೆ. ಅದರ ಕೆಳಗೆ ಕೆಲವರೆಲ್ಲ ಸಿಗಾಕೊಂಡಿದ್ದರು. 2 ಆಗಲೇ ತೀರ್ಕೊಂಡಿದ್ದಾರೆ ಮತ್ತು 5 ಜನನ ರೆಸ್ಕ್ಯೂ ಮಾಡಿದ್ದಾರೆ. ಅದರಲ್ಲಿ 3 ಜನ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಕ್ರಿಟಿಕಲಿ ಇಂಜೂರ್ಡು. ಸದ್ಯ ನಿರ್ಮಾಣ ಕಾಮಗಾರಿಯ ಗುತ್ತಿಗೆದಾರ ಗೋಪಾಲ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಕಾರ್ಮಿಕರಿಬ್ಬರು ಸಾವನ್ನಪ್ಪಿದ್ದು ಮಾತ್ರ ದುರಂತ. ಬೆಂಗಳೂರಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಹಣಕ್ಕಾಗಿ ಹೆತ್ತ ಮಕ್ಕಳನ್ನ ಮಾರಾಟ ಮಾಡುವ ಜಾಲದ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಆದರೆ ಮನೆಯವರ ಹಿಂಸೆ ತಾಳಲಾರದೆ ಮತ್ತೊಬ್ಬರ ಕರುಳಬಳ್ಳಿಯನ್ನೇ ಕಸಿದ ತಾಯಿಯೊಬ್ಬಳು ಇದೀಗ ವಿಕ್ಟೋರಿಯಾ ಆಸ್ಪತ್ರೆ ಪೊಲೀಸರ ವಶವಾಗಿದ್ದಾಳೆ. ಬನ್ನೇರುಘಟ್ಟದ ಪ್ರೇಮ ಈ ಕೃತ್ಯಕ್ಕೆ ಕೈ ಹಾಕಿದವಳು. ಮದುವೆಯಾಗಿ ಹಲವು ವರ್ಷಗಳು ಕಳೆದಿದ್ರೂ ಪ್ರೇಮಾಳಿಗೆ ಮಕ್ಕಳಾಗಿರಲಿಲ್ಲ. ಹಲವು ಬಾರಿ ಗರ್ಭಪಾತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 20ರಂದು ಕೋಲಾರದ ದಂಪತಿಗೆ ಜನಿಸಿದ್ದ ನವಜಾತ ಗಂಡು ಮಗುವೊಂದನ್ನು ಯಾಮಾರಿಸಿ ಕಳ್ಳತನ ಮಾಡಿದ್ಲು. ಪ್ರಕರಣ ದಾಖಲಿಸಿಕೊಂಡಿದ್ದ ವಿಕ್ಟೋರಿಯಾ ಆಸ್ಪತ್ರೆ ಪೊಲೀಸರು ಆಕೆಯನ್ನ ಬಂಧಿಸಿ ಮಗುವನ್ನ ಪೋಷಕರ ಮಡಿಲಿಗೆ ಒಪ್ಪಿಸಿದ್ದಾರೆ. ಸಿಕ್ಕತ್ತೆ ಅಂತ ಬಂದ್ಬಿಟ್ಟು ಒಂದು ಇದಿತ್ತು, ಸ್ವಲ್ಪ ಅರ್ಧ ಸಿಕ್ಕತ್ತೆ ಅಂದರೆ ಅರ್ಧ ಸಿಕ್ಕಲ್ಲ ಅಂತ ಒಂದು ಭಯ. ಏನು ಫಸ್ಟ್ ಮಗು ಈ ಥರ ಆಯ್ತಲ್ಲ ಅಂತ. ಇವಾಗ ಸಿಕ್ಕಿದ್ದಕ್ಕೋಸ್ಕರ ಬಂದು ತುಂಬ ಸಂತೋಷವಾಗಿದ್ದೀನಿ. ಅದರೊಳಗೆ ಬಂದು ಹೇಳಕ್ಕಂತೂ ಏನೂ ಇಲ್ಲ, ಅಷ್ಟು ಸಂತೋಷವಾಗಿದ್ದೀನಿ. ಇನ್ನೂ ಬಂದುಬಿಟ್ಟು ಸಾಹೇಬರು ಪೊಲೀಸವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಶಿವಣ್ಣ ಸಾಹೇಬರು, ಇನ್ನೊಬ್ಬರು ದೊಡ್ಡವರು ಸಾಹೇಬರು, ಅವ್ರ ಹೆಸರು ಸ್ವಲ್ಪ ಇದಾಗಿದೆ, ಎಲ್ಲ ಇದು ಮಾಡಿದ್ದಾರೆ. ಸಾಹಸ ಸಹ ಕಲಾವಿದೆ ಮೇಲೆ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಸಾಹಸ ನಿರ್ದೇಶಕ ಗೌರವ್ ವೆಂಕಟೇಶ್ನನ್ನ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಸಾಹಸ ಸಹ ಕಲಾವಿದೆ ಲಕ್ಷ್ಮಿ ಕೊಟ್ಟ ದೂರಿನ ಮೇರೆಗೆ ನಂದಿನಿ ಲೇಔಟ್ ಪೊಲೀಸರು ನಿನ್ನೆ ಸಂಜೆ ಗೌರವ್ ವೆಂಕಟೇಶ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಗೌರವ್ ವೆಂಕಟೇಶ್ ಸಹ ಕಲಾವಿದೆ ಲಕ್ಷ್ಮಿಯನ್ನ ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕ ಇಟ್ಟುಕೊಂಡಿದ್ದ ಎನ್ನಲಾಗಿದೆ.
ಅಲೆ ಚಿತ್ರ ಬಿಡುಗಡೆಗೂ ಮುನ್ನವೇ ವಿವಾದದ ಅಲೆ ಎಬ್ಬಿಸಿದೆ. ಇವತ್ತು ನಡೆದ ಚಿತ್ರದ ಆಡಿಯೋ ರಿಲೀಸ್ ಸಂದರ್ಭದಲ್ಲಿ ನಟಿ ಹರ್ಷಿಕಾ ಪುಣಚ್ಚ ನಿರ್ದೇಶಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾರಣ, ಈ ಚಿತ್ರದಲ್ಲಿ ಹರ್ಷಿಕಾ ಒಬ್ಬರನ್ನೇ ಸೋಲೋ ಹೀರೋಯಿನ್ ಆಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ನಂತರ ಈ ಚಿತ್ರಕ್ಕೆ ಮತ್ತೊಬ್ಬ ನಾಯಕಿಯಾಗಿ ಖ್ಯಾತ ಫ್ಯಾಷನ್ ಗುರು ಪ್ರಸಾದ್ ಬಿದ್ದಪ್ಪರ ಪುತ್ರಿ ಅವಿವಾ ಬಿದ್ದಪ್ಪರನ್ನ ಆಯ್ಕೆ ಮಾಡಲಾಗಿತ್ತು. ಇದರಿಂದ ನೊಂದ ಹರ್ಷಿಕಾ ಇವತ್ತು ಸಮಾರಂಭಕ್ಕೆ ಆಗಮಿಸುತ್ತಿದ್ದಂತೆ ನಿರ್ದೇಶಕ ಆದತ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನನಗೆ ಬೇಜಾರಾಗಿರೋ ವಿಷಯ ಏನು ಅಂದ್ರೆ ದ ಪ್ರೊಫೆಷನಲಿಸಮ್ ವಾಸ್ ನಾಟ್ ದೇರ್ ಇನ್ ದ ಟೀಮ್. ವೆರಿ ಅನ್ಪ್ರೊಫೆಷನಲ್. ನಾನು ಎಲ್ಲರೂ ಅಂತ ಹೇಳಕ್ ಇಷ್ಟಪಡಲ್ಲ, ಯಾರೋ ಒಬ್ರು ಅಂತ ಹೇಳ್ಬೋದು. ಚೀಟಿ ಹೆಸರಲ್ಲಿ ಚೀಟಿಂಗ್ ಮಾಡೋರ ಬಗ್ಗೆ ಆಗಾಗ ಕೇಳ್ತಾನೆ ಇರ್ತೀವಿ. ಆದರೂ ದುಡ್ಡಿನ ಆಸೆಗೆ ಬಿದ್ದು ಮತ್ತೆ ಮತ್ತೆ ಚೀಟಿ ಮೋಡಿಗೆ ಬೀಳ್ತಾರೆ ಜನ. ವಂಚಕನ ಬಣ್ಣ ಬಣ್ಣದ ಮಾತಿಗೆ ಮರಳಾಗಿ ಇದ್ದಬದ್ದ ಹಣವನ್ನು ಕಳ್ಕೋತಾರೆ. ಈಗ ಪುಟ್ಟೇನಹಳ್ಳಿಯ ಈಶ್ವರ ಲೇಔಟ್ ನಿವಾಸಿಗಳ ಕಥೆಯೂ ಅದೇ ಆಗಿದೆ. ಇವರೆಲ್ಲ ಪುಟ್ಟೇನಹಳ್ಳಿ ಬಳಿಯ ಈಶ್ವರ ಲೇಔಟ್ ನಿವಾಸಿಗಳು. ಚೀಟಿ ವ್ಯವಹಾರಕ್ಕೆ ದುಡ್ಡು ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ. ಹುಳಿಮಾವು ನಿವಾಸಿ ಪುಟ್ಟಸ್ವಾಮಿ ಎಂಬಾತ ಚೀಟಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲಪಟಾಯಿಸಿ ಎಸ್ಕೇಪ್ ಆಗಿದ್ದಾನೆ. ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಟುಕೊಂಡಿದ್ದ ಪುಟ್ಟಸ್ವಾಮಿಯ ಬಣ್ಣದ ಮಾತಿಗೆ ಮರಳಾಗಿ ಇವರೆಲ್ಲ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಈ ಥರ ಒಂದು ಚೀಟಿ 2 ಚೀಟಿ ಈ ಥರ ಹಾಕ್ಬಿಟ್ಟು ಬೇಜಾನ್ ಜನಕ್ಕೆ ಇದೇ ರೀತಿ ಮಾಡಿದ್ದಾನೆ. ಎಲ್ಲ 5 ಲಕ್ಷ 10 ಲಕ್ಷ ಫಸ್ಟ್ 1 ಲಕ್ಷದಿಂದ ಸ್ಟಾರ್ಟ್ ಮಾಡಿ 5 ಲಕ್ಷ 10 ಲಕ್ಷ ಈ ಥರ ಚೀಟಿ ಮಾಡ್ತಾಯಿದ್ದ. ಇವೆಲ್ಲ ಮಾಡಿಬಿಟ್ಟು ಸುಮಾರು ಒಂದು 200-300 ಜನದ ಮೇಲೆ ಎಸ್ಕೇಪ್ ಆಗೋಗ್ಬಿಟ್ಟಿದ್ದು ಜನಗಳು ಕರ್ಕೊಂಡು. ನಮಗೆ ಈ ಇನ್ಸ್ಟಾಲ್ಮೆಂಟಲ್ಲಿ ಫಸ್ಟ್ಗೆ ಬೀರು ಮತ್ತು ಮಂಚ ಆ ಥರದ್ದೆಲ್ಲ ನಾವು ತೊಗೊತಾ ಇದ್ವಿ. ಆಮೇಲಿಂದ ಅವರೇ ಈ ಥರ ಚೀಟಿ ಹಾಕ್ಬೋದು ಹಾಕಿ ಅಂತೇಳ್ಬಿಟ್ಟು ನಮಗೆ ಚಿಕ್ಕದು 5-5 ಸಾವಿರ 10 ಸಾವಿರದಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಕಳೆದ 7-8 ವರ್ಷಗಳಿಂದಲೂ ಪುಟ್ಟಸ್ವಾಮಿ ಚೀಟಿ ವ್ಯವಹಾರ ನಡೆಸ್ತಿದ್ದ. ಆದರೆ ಕೆಲ ತಿಂಗಳ ಹಿಂದಷ್ಟೇ ಮೈಸೂರಿನಲ್ಲಿರೋ ತನ್ನ ಭೂಮಿ ಸಮಸ್ಯೆ ಬಗ್ಗೆ ಏನೇನೋ ಹೇಳಿ ಎಸ್ಕೇಪ್ ಆಗಿದ್ದ. ಬಲ್ಕ್ ಅಮೌಂಟ್ ಆಗಿದ ತಕ್ಷಣ ನಮ್ಮ ಹತ್ರನೇ ಇರಲಿ, ಇಂಟ್ರೆಸ್ಟ್ ಕೊಡ್ತೀವಿ, ಹಾಗೆ ಅಲ್ಲಿಂದನೇ ಚೀಟಿ ರೊಟೇಷನ್ ಮಾಡ್ಕೋಬೋದು ಅಂಥೇಳಿ ಎಲ್ಲ ಹೇಳಿದ್ರು. ಕೊನೆಗೆ ಪ್ರಾಬ್ಲಮ್ ಆಯಿತು. ನನಗೆ ಮೈಸೂರಲ್ಲಿ ಲೇಔಟ್ ಮಾಡಿದ್ದೀನಿ, ಡಿನೋಟಿಫೈ ಆಗೋಗಿದೆ ಜಾಗ ಅಲ್ಲೇ ನಿಮಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ಸೈಟ್ಗಳು ಕೊಡ್ತೀವಿ, ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಆಯಿತು, ನಾವು ಏನೋ ಒಂದು ನಮಗೆ ಸೇವಿಂಗ್ಸ್ ಅಂತ ಇರೋದು ಅಟ್ಲೀಸ್ಟ್ ಆ ರೀತಿಲಾದರೂ ಬರಲಿ ನಮಗೆ ದುಡ್ಡು ವಾಪಸ್ಸು ಅಂತ ಅಂದ್ಕೊಂಡ್ವಿ. ಸದ್ಯ ಹುಳಿಮಾವು ಠಾಣೆಯಲ್ಲಿ ಪುಟ್ಟಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ. ಆದರೆ ದೂರು ನೀಡಿ ತಿಂಗಳಾದರೂ ಅವನ ಸುಳಿವು ಮಾತ್ರ ಪತ್ತೆಯಾಗಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಕೆಎಸ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಕಸವನ್ನ ರಸ ಮಾಡ್ತೀವಿ ಅಂತ ಹೇಳ್ತಿದ್ದ ಪಾಲಿಕೆ ಇವತ್ತು ಅದಕ್ಕೆ ಅನುಮೋದನೆ ನೀಡಿದೆ. ಆದರೆ ಪ್ರತಿಪಕ್ಷಗಳ ಮಾತ್ರ ಪಾಲಿಕೆ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಪಾಲಿಕೆಯಲ್ಲಿ ಇವತ್ತು ನಡೆದ ಸಭೆಯಲ್ಲಿ ಮಹತ್ವದ ಯೋಜನೆಯೊಂದಕ್ಕೆ ಅನುಮೋದನೆ ನೀಡಲಾಯಿತು. 2009ರಲ್ಲೇ ಬಿಬಿಎಂಪಿ ಹಾಗೂ ಆರ್ಗ್ಯಾನಿಕ್ ವೇಸ್ಟ್ ಇಂಡಿಯಾ ಸಂಸ್ಥೆ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಯ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಆದರೆ ಸಂಸ್ಥೆಗೆ ಮಂಜೂರು ಮಾಡಿದ್ದ ಮಂಡೂರಿನ ಜಮೀನಿನಲ್ಲಿ ಪಾಲಿಕೆ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಪ್ರಾರಂಭಿಸಿದ್ರಿಂದ ಕಾರ್ಯಾರಂಭ ಮಾಡಿರಲಿಲ್ಲ. ಆದರೆ ಇವತ್ತು ಅನುಮೋದನೆ ಸಿಕ್ಕಿದೆ. ಆರ್ಗ್ಯಾನಿಕ್ ವೇಸ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಹೆಸರು. ಈಗಾಗಲೇ ನಾನು ಉತ್ತರದಲ್ಲಿ ಹೇಳಿದ್ದೇನೆ, ನಾವು 2010ರಲ್ಲೇ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ. ಕೆಲವಾರು ಕಾರಣಗಳಿಂದ ಅವರು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ 3 ವರ್ಷಗಳ ಕಾಲ ಕಾಮಗಾರಿ ವಿಳಂಬಿಸಿದ್ರಿಂದ ಸಮಸ್ಯೆ ಉಲ್ಬಣಗೊಂಡಿದೆ. ಈ ಸಮಸ್ಯೆಗೆ ಕಾರಣವಾದ ಸಂಸ್ಥೆಗೆ ಮತ್ತೆ ಗುತ್ತಿಗೆ ನೀಡಿರೋದು ಹಾಸ್ಯಾಸ್ಪದ ಅಂತ ವಿಪಕ್ಷಗಳು ಆರೋಪಿಸಿವೆ. ಯಾವ ಸಂಸ್ಥೆ 3 ವರ್ಷ ಆದರೂ ಕೂಡ ಪವರ್ ಜನರೇಟ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲವೋ, ಯಾವ ಸಂಸ್ಥೆ ಮಂಡೂರು ಗ್ರಾಮ ಲ್ಯಾಂಡ್ಫಿಲ್ ಸೈಟನ್ನು ಸುಧಾರಣೆ ಮಾಡೋಕ್ಕೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಕಾರ ಮತ್ತು ನಮ್ಮ ಕಂಡೀಷನ್ ಪ್ರಕಾರ ಅವ್ರು ನಡ್ಕೊಂಡಿಲ್ವೋ, ಮತ್ತೆ ಅಂತ್ಯ ಸಂಸ್ಥೆಗೆ ನಾವು ಮಣೆ ಆಗ್ತೀವಿ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಒಟ್ನಲ್ಲಿ 3 ವರ್ಷಗಳ ಹಿಂದೆ ಅನುಷ್ಠಾನಗೊಳ್ಳಬೇಕಿದ್ದ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡೋ ಕಾರ್ಯಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನಾದ್ರೂ ಕಸದ ಸಮಸ್ಯೆಗೆ ಫುಲ್ ಸ್ಟಾಪ್ ಬೀಳುತ್ತಾ ಕಾದ್ ನೋಡ್ಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ಒಂದು ಸ್ಪೆಷಲ್ ಗಿಫ್ಟ್ ರೆಡಿ ಆಗಿದೆ. ಅದೇನು ಅಂತ ನೋಡೋಣ ಬ್ರೇಕ್ನ ನಂತರ.